ನಿಮ್ ಜವಾಬ್ದಾರಿ ಅಲ್ಲ. ಇಷ್ಟೊಂದು ತಿಂಡಿ ಇಟ್ಬಿಟ್ಟು ಆಸೆ ತೋರಿಸ್ತಾರೆ, ಆಮೇಲೆ ಏನು ತಿನ್ಬೇಡಿ ಅಂತ ಹೇಳ್ಬಿಟ್ರೆ ಅಲ್ಲ. ಇಷ್ಟು ದೊಡ್ಡ ಸಮೋಸ ಲೈಫಲ್ಲಿ ಯಾರಾದ್ರೂ ಬಿಟ್ಬಿಡ್ತಾರ? ಮಜಾ ಬಂತು. ಯಾರು ಇವನು ಮುಟ್ಟಾಡ? ಓಡ್ಬೇಡ, ನಿಂತ್ಕೋ, ನಾನು ನಿನ್ನ ಸುಮ್ಮನೆ ಬಿಡೋದು. ಈ ಜಿಲೇಬಿ ಏನು ಕಿರಿಕ್ ಮಾಡಲ್ಲ ಅನ್ಸುತ್ತೆ, ಇದನ್ನ ತಿಂತೀನಿ. ಅಯ್ಯೋ, ಸ್ವಲ್ಪನೂ ನಾಚಿಕೆ ಇಲ್ವಾ? ಇಷ್ಟೊಂದು ಧೈರ್ಯನಾ ನಿನಗೆ? ಈಗ ಮಾಡ್ತೀನಿ ನೋಡ್ ನಿಂಗೆ. ಅಯ್ಯಪ್ಪ, ಓಡ್ತೀನಿ, ಕಾಪಾಡೆ. ಇದನ್ನೆಲ್ಲ ಕಿರಿಕ್ ಮಾಡ್ಕೊಳ್ಳಪ್ಪ, ಏನ್ ಮಾಡ್ಲಿ, ಕಾಪಾಡೆ. ಅಯ್ಯೋ, ಏನ್ ಮಾಡ್ತಿದ್ಯಾ? ನನ್ನ ಕೈಲಿ ಯಾಕೆ ಕಷ್ಟಿದ್ಯಾ? ಬಿಡ. ಕನ್ಸ ಇದು? ಎಂತ ಕನ್ಸ್ ಬಿದ್ದಿತ್ತು? ಎಲ್ಲ ಕಡೆನೂ ಸಖತ್ ಸಮೋಸ, ಕುರುಕ್ ತಿಂಡಿ ಏನೇನೋ ಇತ್ತು. ವಾ, ಆದ್ರೆ ಒಂದು ತಿನ್ನಕ್ ಆಗ್ಲೇ ಇಲ್ಲ ನನ್ನ ಕೈಲಿ. ನೀನ್ ಹೇಳ್ತಾ ಇರೋದ್ ನೋಡಿದ್ರೆ ನನಗೂ ಸ್ವೀಟ್ ನೆನಪಾಗುತ್ತೆ. ಎಲ್ಲ ಕಡೆ ಸ್ವೀಟ್ ಇದೆ ಅಂದ್ರೆ ತಿನ್ನೋದಕ್ಕಾಗೋದಿಲ್ಲ. ಏನ್ ಮಾಡೋದ? ಮಿಠಾಯಿ ಅಂಗಡಿ ಬಗ್ಗೆ ನನಗೆ 20 ವರ್ಷದ ಅನುಭವ ಇದೆ. ಅಕಸ್ಮಾತ್ ನೀವೇನಾದ್ರೂ ಓಪನ್ ಮಾಡ್ತಾ ಇದ್ರೆ ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ನನ್ಗಾಗಿದ್ರೆ ನಾನು ಇವತ್ತೇ ಸ್ವೀಟ್ ಅಂಗಡಿ ಓಪನ್ ಮಾಡ್ಬಿಡ್ತಿದ್ದೆ, ಆದ್ರೆ ದುಡ್ಡಲ್ಲಿದೆ. ದುಡ್ಡನ್ನ ಡಾಕ್ಟರ್ ಮುನ್ಸಾಮಣ್ಣ ಕೊಡ್ತಾನೆ. ನಾವು ಅವನ್ನ ಪಾರ್ಟ್ನರ್ ಮಾಡ್ಕೊಂಡ್ಬಿಟ್ಬಿಡೋಣ. ನಾವು ದುಡಿಯೋಣ, ಎಲ್ಲರೂ ಹಂಚ್ಕೊಳ್ಳೋಣ. ಓಕೆನಾ? ಏನಂತೀರಾ? ಏನ್ ಸೂಪರ್ ಐಡಿಯಾ ಕೊಟ್ಟ ಇವನು. ಬಾ, ನಾವು ಅಂಗಡಿ ಓಪನ್ ಮಾಡ್ಬಿಡೋಣ. ನೋಡಬಿಟ್ಟು ನಾವು ಸ್ವೀಟ್ ಅಂಗಡಿ ಓಪನ್ ಮಾಡ್ತಿದ್ದಂಗೆ 1,000 ಜನಕ್ಕೆ ಸಮೋಸ ಸ್ವೀಟ್ ಆರ್ಡರ್ ಬಂದ್ಬಿಟ್ಟಿದ್ಯಪ್ಪ. ಎಂತ ಲಕ್ಕಿನ ನಾವು. ಆದ್ರೆ ನೋಡು ಮಟ್ಟು, ಹೇಳ್ತಾ ಇದ್ದೀನಿ, ನೀನು ಎಲ್ಲ ಮುಕ್ಬಿಡ್ಬೇಡ. ಆಮೇಲೆ ನೋಡು, ವ್ಯಾಪಾರ ಮಾಡಕ್ಕಾಗಲ್ಲಪ್ಪ. ಏನಿನ ಅಷ್ಟೊಂದು ಕೈಲಾಗದೇ ಇರೋನು ಅನ್ಕೊಂಡ್ಬಿಟ್ಯಾ? ನೀನೇನ್ ಅನ್ಕೊಂಡಿದ್ಯಾ? ನನ್ಗೇನೋ ಇಷ್ಟ ಆಯ್ತು ಅಂದ್ಬಿಟ್ಟು ನನ್ನ ಸಮೋಸನ ಯಾವಾಗ್ಲೂ ಎತ್ಕೊಂಡು ಬಾಯಿಗೆ ಹಾಕೊಂಡು ತಿನ್ಬಿಡ್ತೀನಾ? ಮತ್ತೆ ಲಡ್ಡು ಇಷ್ಟ ಆಯ್ತು ಅಂದ್ಬಿಟ್ಟು ಇದನ್ನ ತಗೊಂಡು ಅಂತ ತಿನ್ಬಿಡ್ತೀನಾ? ಇಲ್ಲ 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 ಇಲ್ಲ. ಓವರ್ ಆಯ್ತು ಕಣ ನಿಂದು. ಇನ್ನೊಂದ್ಸರಿ ಸಮೋಸ ಕೈ ಹಾಕಿದ್ರೆ ಕತ್ತರಿಸ್ಬಿಡ್ತೀನಿ. ಏನ್ ಯೋಚಿಸ್ತಿದ್ಯಾ ಮೋಟು? ಇದು ನಿನ್ನ ಅಂಗಡಿ ತಾನೇ, ನಿನ್ಗೇನ್ ಬೇಕು ಅದನ್ನ ಎತ್ಕೊಂಡು ಹೋಗಿ ತಿನ್ನು, ಯಾರಿಗೂ ಎದುರುಬೇಡ. ಅಯ್ಯೋ ಬೇಡ, ಎಲ್ಲ ನೀನೇ ಬಾಯಿಗೆ ಹಾಕೋತಿದ್ರೆ ಅಂಗಡಿ ಲಾಸ್ ಆಗ್ಬಿಡುತ್ತೆ, ಅಂಗಡಿ ಮುಚ್ಬೇಕಾಗುತ್ತೆ. ಏಯ್ ಮೋಟು, ತಿನ್ನ, ನಾನು ನೋಡ್ಕೋತೀನಿ. ಓಹೋ, ಒಳ್ಳೆ ಪಾಯಿಂಟ್ ಹೇಳ್ದ. ನನ್ನ ಅಂಗಡಿ ಆದ್ಮೇಲೆ ನಾನಾಗ್ ತಿನ್ಬಾರ್ದು ಅಲ್ವಾ? ಎಷ್ಟರನ್ನು ಹೇಳೋದ್ ನಿನ್ಗೆ? ಹೋಗ, ಕೌಂಟ್ರಿಂದ ಆಚೆ ಹೋಗ ಆ ಕಡೆ. ನನ್ನ ಅಂಗಡಿ ಒಳಗೆ ನಾನ್ ತಿನ್ಬಾರ್ದ? ತುಂಬಾ ಅನ್ಯಾಯಪ್ಪ. ಮೋಟೋ, ನೀನೇ ಎಲ್ಲ ಬಾಯಿ ಹಾಕೊಂಡು ತಿಂತಾ ಇದ್ರೆ ಲಾಸ್ ಆಗಕ್ಕಿಲ್ವಾ? ನೀನೀಗ ಕಸ್ಟಮರ್ಗೆ ಸರ್ವ್ ಮಾಡು, ನಾನು ಕೌಂಟರ್ ನಲ್ಲಿ ಕೂತ್ಕೊಂಡಿರ್ತೀನಿ. ನನಗೊಂದು ಪ್ಲೇಟ್ ಸಮೋಸ ಕೊಡಿ. ಒಂದ್ ಪ್ಲೇಟ್ ಒಳಗೆ ಏನಪ್ಪ ಹೊಟ್ಟೆ ತುಂಬುತ್ತೆ? ನಮ್ ಸಮೋಸನ ಇಡೀ ಊರೂರೇ ಹೊಗಳುತ್ತೆ. 2 ಪ್ಲೇಟ್ ತಿನ್ಬಿಡೋಣ. ಸರಿ, ಹಾಗಾದ್ರೆ 2 ಪ್ಲೇಟ್ ಕೊಡು. ಸರಿ ಬಿಡು. ಮೋಟು, ಎಂತ ಸಪ್ಲೈಯರೋ ನೀನು? 1 ಪ್ಲೇಟ್ ಕೊಡೋ ಜಾಗದಲ್ಲಿ 2 ಪ್ಲೇಟ್ ಕೊಡ್ತಿದ್ಯಲ್ಲಪ್ಪ. ಒಂದ್ ನಿಮಿಷ, ಈ ಸಮೋಸ ಹಾಳಾಗ್ಬಿಟ್ಟಿದೆ ಅಂತ ನಿನ್ ಮನ್ಸಲ್ಲಿ ಅನಿಸ್ತಿಲ್ಲ ತಾನೆ? ನಮ್ ಸಮೋಸನ ಈಗ ತಾನೇ ಮಾಡಿದ್ದು. ಹಂಗನಿಸ್ತಿಲ್ವಲ್ಲ? ಇಲ್ಲ ಸ್ವಾಮಿ, ಈ ಮಾತನ್ನ ನೀವು ಕ್ಲಿಯರ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಈ ಸಮೋಸ ತಾಜಾ ಇದೆ ಅನ್ನೋದು ಗೊತ್ತಾಗ್ಬೇಕು. ಇಲ್ಲೋಡೆ, ನಾನ್ ತಿನ್ಬಿಟ್ಟು ನಿಮ್ಗೆ ಹೇಳ್ತೀನಿ. ನೋಡಿ, ನನ್ಗೇನು ಅನಿಸ್ತಿಲ್ಲ. ನಿಮ್ಗೇನು ಡೌಟ್ ಇದ್ರೆ ನಾ ಇನ್ನೊಂದು ಕೂಡ ಟೇಸ್ಟ್ ಮಾಡಿ ನೋಡ್ತೀನಿ. ಓಕೆನಾ? ಈ 2 ಯಾಕಪ್ಪ ಬಿಟ್ಟಿದ್ಯಾ? ಅದನ್ನ ಬಡದ್ ಬಾಯಿಗೆ ಥ್ಯಾಂಕ್ ಯು. ಗ್ರಾಹಕನೇ ದೇವ್ರು ಅಂತಾರೆ ಎಲ್ರು. ಅವ್ರ ಮಾತನ್ನ ನಾನು ಇಲ್ಲ ಅದಲ್ಲಪ್ಪ. ಥ್ಯಾಂಕ್ ಯು. ಲೇ ಮೋಟು, ಇನ್ಮೇಲೆ ನೀನು ಅಂಗಡಿನಲ್ಲಿ ಕೂತ್ಕೊಬೇಡ ಕಣ. ನೋಡು, ಒಂದು ದೊಡ್ಡ ಆರ್ಡರ್ ಸಿಕ್ಕಿದೆ. ಆ ವ್ಯಾನಲ್ಲಿ 1,000 ಸಮೋಸ ಇದೆ. ತಗೋ, ನೀನು ಡೆಲಿವರಿ ಕೊಟ್ಬಿಟ್ಟು ಹುಷಾರಾಗಿ ಕಾಸು ಇಸ್ಕೊಂಬಪ್ಪ.
ಹೊಟ್ಟೆ ಹಸು ತಡೆಯಕ್ಕಾಗ್ತಿಲ್ಲ. ಹೋಗೇನಾದ್ರೂ ತಿಂಡಿ ತಿನ್ನಕ್ ತಗೊಂಬಾರೋ, ಬೇಗ ಹೋಗು. ಬಾಸ್ ಬಾಸ್, ಹೋಟ್ಲೆ ಇಲ್ಲಿ ತನಕ ಬರ್ತಾ ಇದೆ. ಕಮ ಕಮ. ಇಲ್ಲ ಇಲ್ಲ, ನಾನು ತಿನ್ನಲ್ಲಪ್ಪ. ಇಲ್ಲ ಇಲ್ಲ, ನಾನು ಒಂಚೂರು ತಿನ್ನಲ್ಲ, ನಂಗೆ ಬೇಡ. ಗಾಡಿ ಕೆಳಗೆ ಯಾರು ಬಂದಿದ್ದು? ನಿಲ್ಸಿ ಗಾಡಿನ. ನಾನಿನ್ನು ಟೇಸ್ಟ್ ಮಾಡಿಲ್ಲ, ನಾನಿನ್ನು ತಿಂದೇ ಇಲ್ಲಪ್ಪ. ನಿಲ್ಸಿ, ಸಮೋಸ ಎಲ್ಲ ತಿಂದ್ಬಿಟ್ರೆ ಕಷ್ಟ. ಡೌನ್ ಆಗ್ತಾನೆ, ಡೌನ್ ಆಗ್ತಾನೆ, ಡೌನ್. ನಾನ್ ತಿಂತೀನಿ, ಲಡ್ಡು ಬೇಡ. ನನ್ ತಡೆಯವನು ಕಾನ್. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ, ಎಂತ ಕವನ ಹೇಳಿದ್ರಿ. ಮತ್ತು ಬೇಗ ಬಾ, ಚಿಕನ್ ಸರಿ ಕಾಲ್ ಮಾಡು. ಜಾನ್ ನಮ್ ಸಮೋಸ ತಗೊಂಡೋಗ್ಬಿಟ್ಟ. ನಾವು ನಿಂತಲೇ ಹೋಗ್ತಾ ಇದ್ದೀನಿ, ಬೇಗ ಬೇಗ ಕಾಲ್ ಮಾಡು ಚಿಕನ್ಗೆ. ಅಯ್ಯೋ ಅಯ್ಯೋ. ಬಾಸ್, ಈ ಮೋಟು ತುಂಬಾ ಧೈರ್ಯಶಾಲಿ ಅನ್ಸುತ್ತೆ ನೋಡಿ. ಅಲ್ಲಿಂದಾನು ನಮ್ಮನ್ನ ಫಾಲೋ ಮಾಡ್ಕೊಂಡೇ ಬರ್ತಿದ್ದಾನೆ. ಅಯ್ಯೋ, ಯಾರಾದ್ರೂ ಕಾಪಾಡಿ, ಹೋಗ್ತದೆ ಗಾಡಿ. ಅಯ್ಯೋ ಕಾಪಾಡಿ, ಸತ್ತೋಗ್ಬಿಡ್ತೀನಿಲ್ಲ ಅಂದ್ರೆ. ಅಯ್ಯೋ ಯಾರಾದ್ರೂ ಕಾಪಾಡ್ರಪ್ಪ. ಅದೆಲ್ಲ ತುಂಬಾ ಜೋರಾಗಿ ಓಡ್ತಾ ಇದೆ. ಅಯ್ಯೋ ಕಾಪಾಡಿ. ಅಯ್ಯೋ ಕಾಪಾಡಿ. ಅಯ್ಯೋ ತಲೆ ಸಿಕ್ಕಾಕೊಂಡ್ಬಿಟ್ಟಿದೆ, ತಲೆ ಸಿಕ್ಕಾಕೊಂಡ್ಬಿಟ್ಟಿದೆ. ಅಯ್ಯೋ ಬಾಸ್, ಏನ್ ಡೈ ಹೊಡೆದ ನೋಡಿ ಅವನು. ನಿಜ ಹೇಳ್ಬೇಕು ಅಂದ್ರೆ ಅವನೇ ಹೀರೋ, ಅವನೇ ಹೀರೋ. ಓ, ಮೊದ್ಲು ಗಾಡಿ ಓಡಿಸು, ಜೋರಾಗಿ ಓಡಿಸು ಬೇಗ. ಚಿಂಗಮ್ ಸರ್, ನೀನು ಹುಷಾರಾಗಿದ್ದೇನಪ್ಪ? ನಾನು ಹುಷಾರಾಗಿದ್ದೀನಿ. ಜಾನ್ ಅಲ್ಲಿದ್ದಾನೆ, ಅವನ್ನ ಫಾಲೋ ಮಾಡಿ ಸರ್. ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಮೊದ್ಲು ಕೆಲಸ, ಆಮೇಲೆ ಮಾತಾಡಿ ಸರ್. ನಡೆಯಪ್ಪ ನೀನ. ಏನೋ ಇದು ಹಿಂಗ್ ಓಡಿಸ್ತಿದ್ಯಲ್ಲ, ಬೇಗ ಓಡಿಸು. ಅಯ್ಯಯ್ಯೋ, ಏನೋ ಇದು ಭಯಂಕರ ಓಡಿಸು ಅಂದ್ರೆ ಹಾರುತ್ತಿದೆಯಲ್ಲಪ್ಪ ನೀನು. ವಾ ಬಾಸ್ ವಾ, ಪಟ್ಲು ನೋಡಿ ಅವನು ಸಾಹಸ ಮಾಡ್ತಿದ್ದಾನೆ, ಅಮಿತಾಬ್ ಬಚ್ಚನ್ ತರ. ಮೋಟು ಪತ್ಲು, ನಿಮ್ ಹೀರೋಯಿಸಮ್ಗೆ ಸಲ್ಯೂಟ್. ಸಲಾಂ, ನಮಸ್ತೆ, ಸಲಾಂ. ಸೂಪರ್ ಹ್ಯಾಟ್ಸ್ ಆಫ್ ಯು. ಅಲ್ಲ ಚಿಂಗಮ್ ಸರ್, ನೀವೇ ನಮಸ್ಕಾರ ಮಾಡ್ಕೊಂಡಿರ್ತೀರ ಅಥವಾ when ಮೋಟು ಪತ್ಲು ಆರ್ ದೇರ್. ಅಲ್ಲಿ ನೋಡಿ, ಟೆಂಪೋ ಮೇಲೆ ಹೇಗೆ ಸವಾರಿ ಮಾಡ್ತಾ ಇದ್ದಾರೆ. ಇನ್ನು ಅವರು ಜಾನ್ ಅನ್ನು ಆರಾಮಾಗಿ ಹಿಡಿದ್ಬಿಡ್ತಾರೆ. ನನಗೇನ್ ಗ್ರಹಚಾರ ಬಂದಿತ್ತು, ನಿನ್ ಜೊತೆ ಈ ರಿಕ್ಷಾದಲ್ಲಿ ಕೂತ್ಕೊಂಡೆ. ಜಾನ್ ಗಾಡಿ ನಿಲ್ಸು, ಪೊಲೀಸ್ ಎಲ್ಲ ಕಡೆ ನಿಮ್ಮನ್ನ ಅಟ್ಯಾಕ್ ಮಾಡ್ತಿದ್ದಾರೆ. ಅಯ್ಯೋ, ಎಲ್ಲಿದ್ದಾರಪ್ಪ ಪೊಲೀಸು? ಆ ಕಡೆ ಈ ಕಡೆ ಎಲ್ಲೂ ಕಾಡ್ತಾ ಇಲ್ಲ. ನಿಮ್ ಕೈಲಿದ ನೀಡಕ್ ಸಾಧ್ಯನೇ ಇಲ್ಲ. ಏನ್ ಮ್ಯಾಜಿಕ್ ಅಪ್ಪ ಇದು?
ಏನು ಮಾಡಬೇಡಿ, ನಾನೇ ಡಾನ್, ಐ ಸರೆಂಡರ್, ಶರಣಾಗ್ತೀನಿ. ಓಟು ಬದಲಿಗೆ ಸಾಷ್ಟಾಂಗ ನಮಸ್ಕಾರಗಳು. ಸಲಾಂ, ಸಲ್ಯೂಟ್, ಹ್ಯಾಟ್ಸ್ ಆಫ್ ಸಲಾಂ. ಮೋಟು ಎಲ್ಲದ್ನಾ? ಮೋಟು ಎಲ್ಲಿ? ಮೋಟು ಹೋಗ್ಲಿ ಬಿಡು, ನನ್ನ ಕೈಲಿ ಕಂಟ್ರೋಲ್ ಮಾಡಕ್ ಆಗಲ್ಲ. ನನ್ಗೇನ್ ಲಾಭ ಬರುತ್ತೋ ಅದರಲ್ಲಿ ಕಟ್ ಮಾಡ್ಕೊಬೇಡಪ್ಪ. ಓ ಮೈ ಗಾಡ್, 1000 ಸಮೋಸ ಮತ್ತೆ ಸ್ವೀಟು ಎಲ್ಲ ಖಾಲಿ ಮಾಡ್ಬಿಟ್ಟೆಲ್ಲೋ. ಎಷ್ಟು ವರ್ಷದಿಂದ ಹಸುಕೊಂಡಿದ್ಯಪ್ಪ? ಹಾಕಿ ಅವನಿಗೆ ಮಿಠಾಯಿ ಇವನ್ ತಿಂದಿದ್ದು, ನಾನ್ ಗಾಡಿ ಹತ್ತಿ ಓಡ್ತಾ ಇದ್ದೆ. ಆ? ಅವಕಾಶ